ಕೋಸ್ಟಲ್ ಬಿಗ್ ಬ್ಯಾಶ್ ಲೀಗ್ 2025 ಎಲ್ರಿಗೂ ನಮಸ್ಕಾರ. ಜನವರಿ 25ರಿಂದ ಫೆಬ್ರವರಿ 1ರವರೆಗೆ ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಹಬ್ಬ ನಡೀತಾ ಇದೆ. CBL ಕೋಸ್ಟಲ್ ಬಿಗ್ ಬ್ಯಾಶ್ ಲೀಗ್ 2025 ಅನ್ನುವಂಥ ಹೆಸರಿನಲ್ಲಿ ಟೂರ್ನಮೆಂಟ್ ಅನ್ನು ಮಂಗಳೂರಲ್ಲಿ ನಡೆಸ್ತಾ ಇದ್ದಾರೆ. 6 ತಂಡಗಳು ಜೊತೆಯಾಗ್ತಾ ಇದೆ. T20 ಅಂದರೆ ಪ್ರತಿದಿನ 3 ಪಂದ್ಯಾಕೂಟಗಳು ನಡೀಬೋದು ಅಂತ ಹೇಳುವಂಥದ್ದು ಆರ್ಗನೈಸರ್ ಹೇಳಿರ್ತಕ್ಕಂಥ ಮಾತು. ಹಾಗೆಯೇ ಈ ಒಂದು ಪಂದ್ಯಕೂಟದಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ ಕರ್ನಾಟಕ ಮಾತ್ರ ಅಲ್ಲದೆ ದೇಶದ ಕ್ರಿಕೆಟ್ ಟೂರ್ನಮೆಂಟ್ಗಳಲ್ಲಿ ಪಾಲ್ಗೊಂಡಿರುವಂತಹ ದೊಡ್ಡ ದೊಡ್ಡ ಕ್ರಿಕೆಟ್ ತಾರೆಗಳು ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಮಂಗಳೂರಿನ ಪ್ರತಿಭೆಗಳಿಗೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕ್ರಿಕೆಟ್ ಟೂರ್ನಮೆಂಟ್ ಇದು. ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಂಗಳೂರಿನ ಸಹ್ಯಾದ್ರಿಯಲ್ಲಿ ಆಗಬೇಕು ಅಂತ ಹೇಳಿದರೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇವರು ಸಂಪೂರ್ಣವಾಗಿರುವಂಥ ಸಹಕಾರ ಕೊಟ್ಟಿರುವಂಥ ಕಾರಣದಿಂದ ಆಗ್ತಾ ಇದೆ. ಜನವರಿ 25ರಿಂದ ಫೆಬ್ರವರಿ 1ರವರೆಗೆ ನಡೀತಿರ್ತಕ್ಕಂತಹದ್ದು. ನಿಜವಾಗ್ಲೂ ಕ್ರಿಕೆಟ್ ಪ್ರೇಮಿಗಳು ಇಂಥ ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥ ಟೂರ್ನಮೆಂಟನ್ನು ನೋಡೋದಕ್ಕೆ ಸಹ್ಯಾದ್ರಿಗೆ ಬರಬೇಕು. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ ಅನ್ನು ಕೊಡೋದಕ್ಕೆ ಬೇಕಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಏನೋ ಒಂದು ಸ್ಪೆಷಲ್ ಇದೆ ಅಂತ ಹೇಳುವಂಥದ್ದು ಅನಿಸ್ತದಲ್ಲ. ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅಥವಾ ಮೊಬೈಲ್ ಫೋನ್ಗಳಲ್ಲಿ ನೋಡ್ತಾ ಇದ್ದಂಥ ಟೂರ್ನಮೆಂಟನ್ನು ಇವತ್ತು ಕಣ್ಣೆದುರಲ್ಲೇ ನೋಡ್ತಾ ಇದ್ದೀನಿ ಅಂತ ಹೇಳುವಂಥ ಖುಷಿ ನಮ್ಗೆ ಆಗ್ತಾ ಇದೆ. ಸೊ ಹಾಗಿದ್ರೆ ನಿಮಗೆಲ್ಲರಿಗೂ ಕೂಡ ಸಹ್ಯಾದ್ರಿಯಲ್ಲಿ ನಡೀತಕ್ಕಂಥ CBL ಕೋಸ್ಟಲ್ ಬಿಗ್ ಬ್ಯಾಶ್ ಲೀಗ್ 2025ಗೆ ವೆಲ್ಕಮ್ ಅನ್ನು ಮಾಡಿಕೊಳ್ತಾ ಈ ಒಂದು ಟೂರ್ನಮೆಂಟಿನ ಸಂಪೂರ್ಣವಾದ ರೂಪುರೇಷೆ ಹೇಗಿರ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಬನ್ನಿ. ನನ್ನ ಜೊತೆಗೆ ಅರ್ಜುನ್ ಅಣ್ಣ ಇದ್ದಾರೆ. ಕಲ್ಜಿಗ ಅನ್ನುವಂಥ ಮೂವಿ ಆದ ಬಳಿಕ ನಾವು ಸಿಗ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನು ಮತ್ತೆ ಮೀಟ್ ಆಗಿರೋದಕ್ಕೆ. ಈ ಒಂದು CBL ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ದಾರೆ. ಏನೋ ಒಂದು ನಡೀತಾ ಇದೆ ಮಾತ್ರ 25ರಿಂದ 1ರವರೆಗೆ ಅಂತ. ಸೊ ಗೊತ್ತಿಲ್ಲದ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? CBL ಯಾಕೆ ಮತ್ತು ಹೇಗೆ, ಇದರಿಂದ ಏನು ಪ್ರಯೋಜನ, ಹೇಗೆಲ್ಲ ಇರುತ್ತೆ ಅಂತ? ಬಹುಶಃ CBL ಒಂದು ತುಂಬ ಒಳ್ಳೆಯ ಟೂರ್ನಮೆಂಟ್. ಆ್ಯಕ್ಚುಲಿ ಆರ್ಗನೈಸಿಂಗ್ ವಿಷಯದಲ್ಲಿ ಹೋದರೆ ಇಲ್ಲ ಪ್ಲೇಯರ್ಸ್ ವಿಷಯದಲ್ಲಿ ಹೋದರೆ ತುಂಬ ಒಳ್ಳೊಳ್ಳೆ ಪ್ಲೇಯರ್ಸ್, ಅಂದರೆ ಇವಾಗ ಅಪ್ಕಮಿಂಗ್ ಪ್ಲೇಯರ್ಸ್ಗೂ ಕೂಡ ಇನ್ನೊಂದು ಅಷ್ಟು ಅವ್ರದ್ದು ಗೇಮನ್ನು ಇಂಪ್ರೂವ್ ಮಾಡುವಂಥ ಒಂದು ಒಳ್ಳೆಯ ಪ್ಲೇಯರ್ಸನ್ನು ಇಟ್ಕೊಂಡು ಮಾಡೋದಂಥ ಟೂರ್ನಮೆಂಟ್ ಇದು. ಸೊ ಇದು ಒನ್ ಆಫ್ ಅ ಕೈಂಡ್. ಅಂದರೆ ಅಂಥ ಒಳ್ಳೊಳ್ಳೆ ಪ್ಲೇಯರ್ ಕರಿಯಪ್ಪ ಅವರೆಲ್ಲ ದೇ ಆರ್ ವೆರಿ ಗುಡ್ ಪ್ಲೇಯರ್ಸ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಎಲ್ಲ ಆಡಿದವರು ಅವರು. ಸೊ ಅವ್ರ ಜೊತೆ ಸಹ್ಯಾದ್ರಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದ ಪ್ಲೇಯರ್ಸ್ ಎಲ್ಲ ಬಂದು ಆಟ ಆಡಿದಾಗ ಅವ್ರ ಗೇಮ್ನು ಇಂಪ್ರೂವ್ ಆಗುತ್ತೆ. ಸೊ ಅಂಥ ಒಂದು ಒಳ್ಳೆಯ ಟೂರ್ನಮೆಂಟ್ CBL ನಮ್ಮ ಸಹ್ಯಾದ್ರಿ ಗ್ರೌಂಡಲ್ಲಿ ಆಗ್ತಾ ಉಂಟು. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. CBL ನಡೆಸುವಂಥ ಎಲ್ಲ ಆರ್ಗನೈಸರ್ಸ್ಗೂ ಕಂಗ್ರ್ಯಾಟ್ಸ್ ಹೇಳ್ತೀನಿ. ಯಾಕಂದರೆ ಇಟ್ಸ್ ನಾಟ್ ಎ ಈಸಿ ಜಾಬ್. ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿಸೋದಂದರೆ ಅದಕ್ಕೆ ಒಂದಷ್ಟು ಸೆಟಪ್ ಬೇಕು. ಸೊ ಆ ಸೆಟಪ್ನೆಲ್ಲ ನಮ್ಮ ಮಂಗಳೂರಿನ ಸಹ್ಯಾದ್ರಿ ಗ್ರೌಂಡಲ್ಲಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ 25th ಆ ಟೂರ್ನಮೆಂಟ್ ಸ್ಟಾರ್ಟ್. ಸೊ ಎಲ್ಲರೂ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಗೆ, ಅಂದರೆ ಕ್ರಿಕೆಟರ್ಸ್ಗೆ, ನಮ್ಮ ಊರಿನ ಕ್ರಿಕೆಟರ್ಸ್, ನಮ್ಮ ಕರ್ನಾಟಕದ ಕ್ರಿಕೆಟರ್ಸ್ಗೆ ಬಂದು ಸಪೋರ್ಟ್ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಓಕೆ, ಅರ್ಜುನ್ ಅಣ್ಣ ಕ್ರಿಕೆಟ್ ಆಡ್ತಾ ಇದ್ರು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗಿರೋದು ಇದರ ಮೂಲಕ. ನಿಮಗೆ ಈ ಕ್ರಿಕೆಟ್ ಅನ್ನುವಂಥ ಫೀಲ್ಡ್ ಎಷ್ಟು ವರ್ಷದಿಂದ ಒಂದು ಇಂಟ್ರೆಸ್ಟೆಡ್ ಅಂತ ನಿಮಗೆ? ಬೇಸಿಕ್ಲಿ ನಾನು 8th ಸ್ಟ್ಯಾಂಡರ್ಡಿಂದಾನೇ ಹಾರ್ಡ್ಬಾಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಎಜುಕೇಷನ್ ಅದನ್ನೆಲ್ಲ ನೋಡಿದಾಗ ಒಂದು ಸ್ವಲ್ಪ ಕ್ರಿಕೆಟಿಂದ ಒಂದು ಸ್ವಲ್ಪ ದೂರ ಹೋಗಿದ್ದೆ. ಆಮೇಲೆ ಸಿನಿಮಾ ಬಂದ ಮೇಲೆ ಇನ್ನಷ್ಟೊಂದು ಇವಾಗ, ಯಾಕಂದರೆ ಸಿನಿಮಾ ಜೊತೆ ಕ್ರಿಕೆಟು ಒಂದು ಒಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಉಂಟು. ಅಂದರೆ ಇಂಡಸ್ಟ್ರಿಯಿಂದನೇ ಅಷ್ಟು ಒಳ್ಳೆ ಪ್ಲೇಯರ್ಸ್ ದೊಡ್ಡ ದೊಡ್ಡ ಟೂರ್ನಮೆಂಟಲ್ಲಿ ಆಡ್ತಾ ಇದ್ದಾರೆ. ಸೊ ಅದ್ರ ಜೊತೆ ನಮ್ಮ ಕೋಸ್ಟಲ್ ವುಡ್ಡಿನ ಒಂದು ಎಲ್ಲ ಕಲಾವಿದರು, ಅಂದರೆ ಕಲಾವಿದರು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಸು ಎಲ್ಲ ನಾವು ಒಟ್ಟು ಸೇರಿ, ಯಾಕಂದರೆ ಇಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಪ್ಲೇಯರ್ಸ್ ಇದ್ದಾರೆ ನಮ್ಮ ಟೀಮಲ್ಲಿ ಕೂಡ. ಸೊ ಎಲ್ಲ ಒಂದು ಸೇರಿಕೊಂಡು ಒಂದು ಹೊಸ ಸ್ಟಾರ್ಟ್ ಕೊಡೋಣ ಅಂತ ಇವನ್ ಆರ್ಗನೈಸರ್ಸ್ ಯಾರು ಆಡ್ತಾ ಇದ್ದಾರೆ, ದೇ ಆರ್ ಆಲ್ ಝೋನಲ್ ಪ್ಲೇಯರ್ಸ್. ಸೊ ಅವ್ರ ಜೊತೆ ಆಡಿ ನಾವೊಂದು ಕಾಂಪಿಟೇಷನ್ ಕೊಡೋದು ಅಂತ ಹೇಳಿದ್ರೆ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್ ಫಾರ್ ಅಸ್. ಸೊ ಫ್ಯೂಚರಲ್ಲಿ ನೋಡೋಣ, ನಮ್ಮ ಕೋಸ್ಟಲ್ ವುಡ್ಡಿಂದನೂ ಕೂಡ ಒಂದು ದೊಡ್ಡ ಟೀಮ್ ಹೋಗಿ ಒಂದು ಅಷ್ಟು ಜನರಿಗೆ ನಮ್ಮ ಪ್ಲೇಯರ್ಸನ್ನು ಪರಿಚಯ ಮಾಡೋಣ ಅಂತ ಒಂದು ಮನಸ್ಸಲ್ಲಿದೆ. ನೋಡೋಣ. ಮೊದಲು ಆಡ್ತಾ ಇದ್ದೆ. ಸೊ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಇರುವ ಒಂದು ಗೇಮು. ಸೊ ಏನು ಹೇಳ್ಬೇಕಂದ್ರೆ CBL ಒಂದು ಒಳ್ಳೆ ಇನಿಷಿಯೇಟ್ ತೆಗೆದಿದ್ದಾರೆ. ಇವತ್ತು ನಮಗೆ ಆ್ಯಕ್ಚುಲಿ ಒಂದು ಕೋಸ್ಟಲ್ ವುಡ್ ಇದ್ದ ಸೆಲೆಬ್ರಿಟಿ ಆ್ಯಂಡ್ ಆರ್ಗನೈಸರ್ ಒಂದು ಟೀಮ್ ಮ್ಯಾಚನ್ನು ಇಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ, ಮೇನ್ ಎಲ್ಲ ದಿಗ್ಗಜರು ಎಲ್ಲರೂ ಇದ್ದಾರೆ. ಸೊ ಕ್ರಿಕೆಟ್ ಅಂದರೆ ನಾನು ಆಗಲೇ ಹೇಳಿದ್ದೇನೆ, ತುಂಬ ಖುಷಿ ಒಂದು ಆಡಲಿಕ್ಕೆ ತುಂಬ ಖುಷಿಯ ಒಂದು ವಿಚಾರ. ಸೊ ಫಸ್ಟ್ ಆಫ್ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಈ CBL ಟೀಮಿಗೆ. ಅಂದರೆ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆರ್ಗನೈಸ್ ಕಮಿಟಿಗೆ ಮತ್ತು ಅರ್ಜುನ್ ಕಪಿಗೆ ಅವರು ಥ್ಯಾಂಕ್ಸ್ ಹೇಳಬೇಕು. ಸೊ ನಾರ್ಮಲಿ ನಾವು ಯಾವಾಗಲೂ ಹಾರ್ಡ್ ಟೆನ್ನಿಸ್ ಆಗಿರಲಿ ಅಥವಾ ನಾರ್ಮಲ್ ಟೆನ್ನಿಸ್ ಬಾಲ್ ಆಡ್ತಾ ಇದ್ವಿ. ಸೊ ಲೆದರ್ ಬಾಲ್ ಅನ್ನೋಂಥ ಒಂದು ಗೇಮ್ ಇದೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ಅದು ನಮಗೆ ನೋಡಿರ್ಬೋದು, ಎಲ್ಲ ಪ್ಯಾಡ್ ಗೀಡೆಲ್ಲ ಹಾಕೊಂಡು ಅಲ್ಲಿ ತಿರುಗಾಡೋದು, ಏನೋ ಒಂದು ಮೈ ಮುಂದೆ ಹೇಳ್ಕೊಂಡು ತಿರುಗಾಡೋದು ತುಂಬ ಕಷ್ಟನೇ.
ನಾವು ಮನೇಲಿ ಕೂತ್ಕೊಂಡು ವಿರಾಟ್ ಕೊಹ್ಲಿ ಯಾಕೆ ಆಡ್ದ, ರೋಹಿತ್ ಶರ್ಮಾ ಹೀಗೆ ಆಡ್ದ ಅಂತ ಹೇಳಿ Comment ಮಾಡ್ತೀವಿ. ಕಮೆಂಟ್ ತುಂಬ ಈಸಿ, ಬಟ್ ಅಲ್ಲಿ ಗ್ರೌಂಡಲ್ಲಿ ಆಡಬೇಕು ಗೊತ್ತಾಗುತ್ತೆ. ಬಟ್ ನಮ್ಮ ಒಂದು ಇಂಡಸ್ಟ್ರಿಗೆ, ತುಳು ಇಂಡಸ್ಟ್ರಿಗೆ ಒಂದು ಒಳ್ಳೆ ಬ್ರೇಕ್ ಅಂತ ಹೇಳ್ಬೋದು. ಎಸ್, ನನ್ನ ಜೊತೆಗೆ ಉದಯಣ್ಣ ಇದ್ದಾರೆ. ಎಲ್ಲ ಕಡೆಗಳಲ್ಲಿ ಹೆಜ್ಜೆ ಇಟ್ಟಾಗಿದೆ ಉದಯಣ್ಣ. ಇವಾಗ ಕ್ರಿಕೆಟ್ ಲೀಗ್ ಬರ್ತಾ ಇದ್ದೀರಿ ಅಂತ ಹೇಳಿದ್ರೆ ಯುವ ಜನರ ಕಣ್ಣೆಲ್ಲ ಈ ಕಡೆಗೆ ಬೀಳ್ತಾ ಇದೆ. CBL 2025 ಬಹಳ ತುಳುನಾಡನ್ನು ಒಂದು ಮಾಡ್ತಕ್ಕಂಥ ಶಕ್ತಿ ಇದಕ್ಕೆ ಇದ್ದೇ ಇದೆ. ಸೊ ಇದ್ರ ಬಗ್ಗೆ ತಾವೆಷ್ಟು ಖುಷಿಯಾಗಿದ್ದೀರಾ ಅಂತ ಈ ಒಂದು ಒಗ್ಗಟ್ಟಿಗೆ? ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಇವತ್ತು ನಮ್ಮ ಕೋಸ್ಟಲ್ ಎಲ್ಲ ಪ್ಲೇಯರ್ಸ್ಗಳೆಲ್ಲ ಎಲ್ಲ ಸ್ಟಾರ್ಗಳೆಲ್ಲ ಬಂದು ಆಟ ಆಡ್ತಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಇದೇ 25ರಿಂದ 1ನೇ ತಾರೀಕು ತನಕ ಇದೇ ನಮ್ಮ ಸಹ್ಯಾದ್ರಿ ಗ್ರೌಂಡಲ್ಲಿ ನಡೀಲಿಕ್ಕಿದೆ. ಹಾಗೆ ನಮ್ಮ ತುಳುನಾಡು ಜನರೆಲ್ಲರೂ ಇದಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಬೇಕಂತ ಕೇಳ್ತಾ ಇದ್ದೇನೆ. CBL 2025 ಎಲ್ಲೆಲ್ಲೋ ದೂರದಲ್ಲಿ ನೋಡ್ತಿದ್ದಂಥ ಮ್ಯಾಚನ್ನು ನಮ್ಮ ಮಂಗಳೂರಲ್ಲಿ, ನಮ್ಮ ಕುಡ್ಲದಲ್ಲಿ ನೋಡುವಂಥ ದೊಡ್ಡ ಅವಕಾಶ ಬಂದಿದೆ. ಪೂರ್ತಿ ಕರ್ನಾಟಕ ನೋಡ್ಲಿ ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ಇವತ್ತು ಕನ್ನಡದಲ್ಲೇ ಮಾತಾಡ್ತಾ ಇದ್ದೀವಿ. ಸೊ ನೀವೆಷ್ಟು ಹ್ಯಾಪಿ ಆಗಿದ್ದೀರಾ ಈ ಒಂದು CBL 2025 ನಮ್ಮ ಊರಲ್ಲಿ ನಡೀತಿರ್ತಕ್ಕಂಥ? ಫಸ್ಟ್ ಆಫ್ ಆಲ್ ನಮ್ದು ಇಲ್ಲೇ ಮಂಗಳೂರಲ್ಲಿ ನಡೀತಿರೋದ್ರಿಂದ ನಮ್ಮ ನಿಯರ್ ಬೈ ಇರುವಾಗ ಮತ್ತು ನಮ್ಮ ಸ್ಟಾರ್ಸ್ ಇರ್ಬೋದು, ನಮ್ಮಲ್ಲಿ ಕ್ರಿಕೆಟನ್ನು ತುಂಬ ಫಾಲೋ ಮಾಡ್ತೀವಿ ನಾವೆಲ್ಲರೂ. ಸೊ ಅದನ್ನು ಎಂಜಾಯ್ ಮಾಡಲಿಕ್ಕೆ, ಸೆಲೆಬ್ರೇಟ್ ಮಾಡಲಿಕ್ಕೆ ಇದೊಂದು ರೈಟ್ ಅಪರ್ಚುನಿಟಿ. ಸೊ ಯಾಕಂದರೆ ನಾರ್ಮಲಿ ಬೆಂಗಳೂರಲ್ಲಿ ಅಲ್ಲಿ ಇಲ್ಲ ಆದರೆ ಎಲ್ರಿಗೂ ವಿಸಿಟ್ ಮಾಡೋಕ್ಕಾಗಲ್ಲ, ಮತ್ತು ನಮ್ಮ ನಿಯರೆಸ್ಟ್ ಪ್ಲೇಸಲ್ಲಿ ಇರೋದ್ರಿಂದ ಸೊ ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ ಟು ವಾಚ್. ನನ್ನ ಜೊತೆಗೆ ಸಂಗೀತದ ಮೂಲಕ ಎಲ್ಲರ ಮನವನ್ನು ಗೆದ್ದುಕೊಂಡಿರ್ತಕ್ಕಂಥ ಶ್ವೇತಾ ಮಣಿಕಾಂತ್ ಕದ್ರಿ ಸರ್ ಇದ್ದಾರೆ. CBL 2025 ಇದೇ 25ರಿಂದ ಫೆಬ್ರವರಿ 1ರವರೆಗೆ ನಡೀತಾ ಇದೆ. ನೀವು ಕೂಡ ಕ್ರಿಕೆಟ್ ಪ್ಲೇಯರ್, ಮ್ಯೂಸಿಕ್ ಬಿಟ್ಟು ಕ್ರಿಕೆಟ್ ಕೂಡ ಆಡ್ತಾ ಇದ್ದೀರಾ ಅಂತ? ಫಾರ್ಚುನೇಟ್ಲಿ ಇಂಡಿಯನ್ಸ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ಎಲ್ಲರಿಗೂ ಕ್ರಿಕೆಟ್ ಕೇಳಬೇಕು ಅಂತಲೇ ಇಲ್ಲ, ಇಟ್ ಈಸ್ ಲೈಕ್ ನಮ್ಮ ಉಸಿರು. ಕ್ರಿಕೆಟ್ ನೋಡೋದಾಗ್ಲಿ, ನಾವೆಲ್ಲ ಗಲ್ಲಿ ಕ್ರಿಕೆಟ್ ಆಡಿದ್ದೀವಿ. ಇವಾಗ ಬೆಂಗಳೂರಿಗೆ ಹೋದ್ಮೇಲೆ ದೆನ್ ಅಗೇನ್ ಇವಾಗ ನಮ್ಮದು ತುಂಬಾ ಇಂಡಸ್ಟ್ರಿ ಕ್ರಿಕೆಟ್ಗಳು, ರಾಜ್ ಕಪ್ಪು, TPL ಅದೆಲ್ಲ ನಡೀತಾ ಇದೆ. ಹಾಗೆ ನಮ್ಮದೇ ಒಂದು ಮ್ಯೂಸಿಷಿಯನ್ಸ್ ಇದು ಒಂದು ಲೀಗ್ ಮ್ಯಾಚ್ ಟೀಮ್ ಇದೆ. ಹಾಗಾಗಿ ಆ್ಯಂಡ್ ಆಬ್ವಿಯಸ್ಲಿ ಲವ್ ಫಾರ್ ಕ್ರಿಕೆಟ್. ಆ್ಯಂಡ್ CBL 2025 ನಮ್ಮ ಮಂಗಳೂರಲ್ಲಿ ಸಹ್ಯಾದ್ರಿಯಲ್ಲಿ ನಡಿಬೇಕಿದ್ರೆ ಅದರ ಆರ್ಗನೈಸರ್ ಕೂಡ ತುಂಬಾ ಇಂಪಾರ್ಟೆಂಟ್. ಆರ್ಗನೈಸ್ ಆಗೇನೆ ಇವಾಗ ಸೆಲೆಬ್ರಿಟಿ ಮ್ಯಾಚ್ ಎಲ್ಲ ನೋಡಿದ್ದೀವಿ. ಆರ್ಗನೈಸರ್ ಜೊತೆಗೆ ಯಾಕೆ ಮಾತಾಡಿಲ್ಲ ಅಂತ ಹೇಳೋ ಪ್ರಶ್ನೆಗಳಿದ್ರೆ ಇವಾಗ ಆರ್ಗನೈಸರ್ ಜೊತೆ ಮಾತಾಡ್ತಾ ಇದ್ದೀನಿ. ಇವಾಗ ಕೀರ್ತಿರಾಜ್ ರೈ ಅವರಿದ್ದಾರೆ. ಸರ್ ನಮಸ್ತೆ. ಮೈನ್ಲಿ ಮಂಗಳೂರಿನ ಪ್ಲೇಯರ್ಸ್ಗೆ ನಾವು ಕೊಡ್ತಾ ಇರುವಂಥ ದೊಡ್ಡ ಅಪರ್ಚುನಿಟಿ, ಆ್ಯಂಡ್ ಇದನ್ನು ಶೋಕೇಸ್ ಮಾಡೋಕ್ಕೆ ಎವ್ರಿ ಟೈಮ್ ಲೈಕ್ ನಾವು ಡಿವಿಷನ್ಸ್ ಆಗಲಿ, ನಾರ್ಮಲ್ ಟೂರ್ನಮೆಂಟ್ಸ್ ಆಗಲಿ ಇಲ್ಲಿ ಆಡ್ತಾ ಇರ್ತಾರೆ, ಬಟ್ ಅದನ್ನು ಶೋಕೇಸ್ ಮಾಡೋಕ್ಕೆ ಅವ್ರಿಗೊಂದು ಪ್ಲ್ಯಾಟ್ಫಾರ್ಮ್ ಇರ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇವಾಗ ಅವರಿಗೆ ಅಂದರೆ ಒಂದು ಸ್ಟೇಟ್ ಆಡಿರೋ ಅಂತ ಆಗಲಿ, ಒಂದು IPL ಲೆವೆಲಲ್ಲಿ ಆಡಿರೋ ಪ್ಲೇಯರ್ಸ್ ಆಗಲಿ, ಆ್ಯಂಡ್ ಮಹಾರಾಷ್ಟ್ರದಲ್ಲಿ ಆಡಿರೋ ಅಂಥ ಪ್ಲೇಯರ್ಸ್ ಆಗಲಿ, ಅವ್ರ ಜೊತೆ ಆಡೋಕ್ಕೆ ಇಲ್ಲಿನ ಕೆಲವು ಪ್ಲೇಯರ್ಸ್ಗೆ ಚಾನ್ಸ್ ಸಿಕ್ಕಿಲ್ಲ. ಸೊ ಅದು ಒಂದು ಕಾರಣಕ್ಕಾಗಿ ನಾವು ಇಂಥ ಒಂದು ಯೋಜನೆಯನ್ನು ತಂದಿರೋದು ಮಂಗಳೂರಿಗೆ. ಆ್ಯಂಡ್ ಸ್ಪೆಷಲಿ ಈವನ್ ಟೆಲಿಕಾಸ್ಟ್ ಅಂತ ಬಂದಾಗ ಫಾರ್ ದ ಫಸ್ಟ್ ಟೈಮ್ ಮ್ಯಾಂಗ್ಳೂರಿಗೆ ನಾವು ಫ್ಯಾನ್ ಕೋಡನ್ನು ತರ್ತಾ ಇದ್ದೀವಿ. ಅವ್ರು ಬೇಸಿಕಲಿ ಮಹಾರಾಜ ಮಾಡಿದ್ದಾರೆ, ಆ್ಯಂಡ್ ದೊಡ್ಡ ದೊಡ್ಡ ಟೂರ್ನಮೆಂಟ್ಸ್ ಆಗಲಿ, ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ ಟೂರ್ನಮೆಂಟ್ಸ್ ನಾವು ಅವರು ಟೆಲಿಕಾಸ್ಟ್ ಮಾಡಿರೋದು. ಆ್ಯಂಡ್ ಅದು ಸೇಮ್ ಫ್ಯಾನ್ ಕೋಡ್ನ ನಾವು ಮಂಗಳೂರಿಗೆ ತಂದು ಇಲ್ಲಿ ಮಂಗಳೂರಿನ ಟ್ಯಾಲೆಂಟ್ಸಿಗೆ ಅವ್ರ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ, ಆ್ಯಂಡ್ ಹೊರಗಡೆ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರದ್ದು ಟ್ಯಾಲೆಂಟ್ನ ಒಂದು ಗುರುತಿಸೋಕ್ಕೆ ಇದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. CBL ಎಲ್ಲ ಮೆಂಬರ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬೇಸಿಕಲಿ ಫ್ರಮ್ ಮ್ಯಾಂಗ್ಳೂರ್. ಸೊ ನಾನು ಬೆಂಗಳೂರು, ನಾನು ಇಲ್ಲೇ ಇದ್ದೆ. ಸೊ ವೆನ್ ಅರ್ಜುನ್ ಟೋಲ್ಡ್ ಮೀ ದಟ್ ವಿಲ್ ಪ್ಲೇ, ಬಿಕಾಸ್ ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಇನ್ ಬ್ಯಾಂಗ್ಳೂರ್. ಸೊ ನಮ್ಮದು ನಮ್ಮದೇ ಮ್ಯೂಸಿಷಿಯನ್ಸ್ ಇದೊಂದು ಲೀಗ್ ಟೀಮ್ ಇದೆ. ಸೊ ವಿ ಹ್ಯಾವ್ ಪ್ಲೇಡ್ ಅರೌಂಡ್ 68 ಮ್ಯಾಚಸ್ ಸೋ ಫಾರ್. ನನ್ನ ಜೊತೆಗೆ ಆರ್ಗನೈಸರಲ್ಲಿ ಒಬ್ಬರಾಗಿರುವಂಥ ಮೊಹಮ್ಮದ್ ಆತಿಫ್ ಅವರಿದ್ದಾರೆ. CBL 2025 ಮಂಗಳೂರಿಗರಿಗೆ ಒಂದು ಕ್ರಿಕೆಟ್ ದೊಡ್ಡ ಹಬ್ಬ. ಜನವರಿ 25ರಿಂದ ಫೆಬ್ರವರಿ 1ರವರೆಗೆ ಹೇಗೆ ಆರ್ಗನೈಸರ್ ಆಗಿ ಎಲ್ಲ ತಯಾರು ಮಾಡಿದ್ದೀರಿ? ನಮ್ಮದು ಏನೋ ಒಂದು ಡ್ರೀಮ್ ಪ್ಲ್ಯಾನ್, ಇದೊಂದು ಹೇಳ್ಬೋದು, ಅದು ಡ್ರೀಮ್ ಪ್ರೊಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೀಯಿಂಗ್ ಅ ಕ್ರಿಕೆಟರ್ಸ್ ನಾನು ಅಖಿಲೇಶ್ ಶೆಟ್ಟಿ ಆಗಿರ್ಬೋದು, ಕೀರ್ತಿರಾಜ್, ನಾವು ಮೂವರು ಬೀಯಿಂಗ್ ಆರ್ಗನೈಸರ್ಸ್, ನಾವು ಕ್ರಿಕೆಟರ್ಸ್ ಆಗಿದ್ದೀವಿ, ನಾವು ಕ್ರಿಕೆಟ್ ಆಡ್ತೀವಿ. ಸೊ ನಮಗೆ ಒಂದು ಆ್ಯಂಬಿಷನ್ ಇದ್ದಿದ್ದು ಏನಂದರೆ, ನಮ್ಮದು ಗುರಿ ಏನಿತ್ತಂದರೆ ನಮ್ಮ ಜೊತೆಗೆ ಬರುವಂಥ, ನಮ್ಮ ಹಿಂದ್ಗಡೆ ಬರುವಂಥ ಬಡ್ಡಿಂಗ್ ಕ್ರಿಕೆಟರ್ಸ್ಗೂ ಒಂದು ಪ್ಲ್ಯಾಟ್ಫಾರ್ಮ್ ಸಿಗಬೇಕಂತ ಒಂದು ನಮಗೆ ಒಂದು ಏಮ್. ಸೊ ನಾವು ಹೇಗೆ ಬೆಳೀತಾ ಇದ್ದೀವಿ, ನಮ್ಮ ಹಿಂದೆಯಿಂದ ಬರುವವರಿಗೂ ಬೆಳೀತಾ ಬರಬೇಕು. ಸೊ ಆ ಒಂದು ಏಮ್, ಆ ಒಂದು ಗುರಿ ಇಟ್ಕೊಂಡು ನಾನು ಹೇಳಬೇಕಾದ್ರೆ ಲಾಸ್ಟ್ ಇಯರ್ 2024 ಫೆಬ್ರವರಿ 24ಗೆ ಎಕ್ಸಾಕ್ಟ್ ಡೇಟು ನೆನಪಿದೆ. ಬೆಳಗ್ಗೆ 9 ಗಂಟೆಗೆ, ಮೇ ಬಿ ಬೆಳಗ್ಗೆ 8:45 ಟೈಮ್ಗೆ ನಾವು KCA ಮುಖಾಂತರ ಒಂದು ನಡೆಯುವಂಥದ್ದು ಫಸ್ಟ್ ಡಿವಿಷನ್ ಮ್ಯಾಚ್, ಲೀಗ್ ಮ್ಯಾಚನ್ನು ನಡೆಯುತ್ತೆ. KCA ಮ್ಯಾಂಗ್ಳೂರ್ ಝೋನ್ ಮ್ಯಾಚ್ ನಾವು ದಿರಲ್ಗಟ್ಟೆ ಆಡಲಿಕ್ಕೆ ಹೋಗ್ತಾ ಇದ್ವಿ. ಸೊ ನಾನು ಅಖಿಲೇಶ್ ಅಂದರೆ ಕಾರಲ್ಲಿ ಡ್ರೈವ್ ಮಾಡ್ತಾಯಿದ್ವಿ. ಸೊ ಆಗ ಪ್ಲ್ಯಾನ್ ಮಾಡಿದ್ವಿ, ಜಸ್ಟ್ ಒಂದು ಪ್ಲ್ಯಾನ್ ಹಾಕಿದ್ದು. ನೆಕ್ಸ್ಟ್ ಕೀರ್ತಿರಾಜರ ಹತ್ರ ಮತ್ತೆ ಡಿಸ್ಕಸ್ ಮಾಡಿ, 3 ಜನ ಡಿಸ್ಕಸ್ ಮಾಡಿ, ಸೊ ಈ ಒಂದು ಪ್ಲ್ಯಾನನ್ನು ನಾವು ಎಕ್ಸಿಕ್ಯೂಟ್ ಹೇಗೆ ಮಾಡ್ಬೋದು ಅಂತ
ಸೊ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಫೈನಲಿ ಅಂದರೆ ಏನೋ ಒಂದು ಮಾಡಿಕೊಂಡು ಪ್ಲ್ಯಾನ್ ಎಲ್ಲ ಮಾಡಿ ಅದರ ಮೇಲೆ ಹಿಂದೆ ಹೇಗೆ ವರ್ಕ್ ಮಾಡಬೇಕು, ನಾವು ಯಾರ ಹತ್ರ ಮಾತಾಡಬೇಕು, ಸೊ KSCA ಮುಖಾಂತರ ಯಾವ ಥರ ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ಬೋದಂತ ಎಲ್ಲ ಒಂದು ಡಿಸೈನ್ ಮಾಡಿಕೊಂಡು ಈ ಒಂದು ಟೂರ್ನಮೆಂಟನ್ನು ಫೈನಲ್ ಆಗಿ ನಮ್ಮದು ಡ್ರೀಮ್ ಪ್ರಾಜೆಕ್ಟ್ ಏನಿದೆ January 25th ರಿಲೀಸ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಲಾಂಚ್ ಅಂತಲೇ ಹೇಳ್ಬೋದು, ಲಾಂಚ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಡೆಫಿನೆಟ್ಲಿ ನಾವು ಮೂವರು ನಮ್ಮದು ಫೇಸ್ ಇರ್ಬೋದು ಬೀಯಿಂಗ್ ಆರ್ಗನೈಸರ್ಸ್. ಸೊ ಇದರ ಹಿಂದೆ ನಾನು ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಈ ದೇವರ ಆಶೀರ್ವಾದ ಡೆಫಿನೆಟ್ಲಿ, ಸೊ ಅದು ಮರೀಲಿಕ್ಕಿಲ್ಲ. ನಮ್ಮ ತಂದೆ ತಾಯಿ ಆಶೀರ್ವಾದ ಹಾಗೂ ನಮ್ಮ ಜೊತೆಗೆ ನಮ್ಮ ಸ್ಪೆಷಲಾಗಿ ನಮ್ಮ ಅಡ್ವೈಸರಿ ಮೆಂಬರ್ಸ್ ಆದಂಥ ತುಂಬ ಜನರಿದ್ದಾರೆ. ಸೊ ಎಲ್ಲರೂ ನಮ್ಮ ಜೊತೆಗೆ ಹಾಗೆ ನಮ್ಮ ಜೊತೆಗೆ KSCA ಸ್ಪೆಷಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ನಮಗೆ ತುಂಬ ಸಹಕಾರ ಮಾಡಿದೆ. ಓಕೆನಾ. ಸೊ ನಮ್ಮ ಕನ್ವೀನರ್ ಆಗಿರ್ಬೋದು, ಚೇರ್ಮನ್ ಆಗಿರ್ಬೋದು, ಹಾಗೆ ತುಂಬ ಜನರು ನಮಗೆ ನಮ್ಮ ಪ್ರೆಸಿಡೆಂಟ್ ಸ್ಟೇಟ್ ಪ್ರೆಸಿಡೆಂಟ್ ರಘುರಾಮ್ ಸರ್ ಆಗಿರ್ಬೋದು, ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಇದೆ ತುಂಬ ಖುಷಿಯ ವಿಚಾರ. ಫೈನಲಿ ನಾವೊಂದು ನಮ್ಮದು ಡ್ರೀಮ್ ಪ್ರಾಜೆಕ್ಟನ್ನು ನಾವು ಟಚ್ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನಾನೊಂದು ಖುಷಿ ಇಚ್ಛೆ ಪಡ್ತೀನಿ. ಕೋಸ್ಟಲ್ ಬಿಗ್ ಬ್ಯಾಶ್ ಲೀಗ್ 2025 ಆರ್ಗನೈಸರ್ಡ್ ಕುಡೂರಿ ಅದೀಪನಂಚಿನ ಅಖಿಲೇಶ್ ಶೆಟ್ಟಿ ಸರ್ ನಮಸ್ತೆ. ನಮಸ್ತೆ. ಎಂಚೋಲರ್ ಹುಷಾರಿಲ್ಲ. ಓಕೆ ಎಲ್ಲ ಆರಾಮ. ಈ ಒಂದು ಮಲ್ಲ ಟೂರ್ನಮೆಂಟ್ಗೆ ಈ ಒಂದು ಆರ್ಗನೈಸರ್ ಆದ ಒಂದು ಕಾರ್ಡ್ ಪೋಂದು ಇಪ್ಪನಾಗ ಪಾತ್ರ ಪಾತ್ರ ಇತ್ತು ಮಲ್ಲ ವಿಚಾರಡಿ ನೀ ರೀಚ್ ಆಗೊಂಡು ಪನ್ನಾಗ ಏತ್ ಖುಷಿ ಆಗೊಂಡು ಈ ರೀತಿ ಎಕ್ಸೈಟ್ ಆದಿಲ್ಲ? ಮಸ್ತ್ ಎಕ್ಸೈಟೆಡ್ ಆದಿಲ್ಲ. ಇಂಕುಲ್ ಐ ಥಿಂಕ್ ಆಲ್ಮೋಸ್ಟ್ 7-8 months ಇರ್ದು ಒಂದು ಪ್ಲ್ಯಾನ್ ಇರ್ದು ಇತ್ತು ಎಕ್ಸಿಕ್ಯೂಷನ್ ಮುಟ ತೂ ಇಯರ್ ಪೋಂಡು ಆಲ್ಮೋಸ್ಟ್ 8 months ಪ್ಲಸ್ ಇಂಕುಲ್ ವರ್ಕ್ ಮಲ್ದ ಒಂದೇ ತಪ್ಪಿರೋಡು. ಸೊ 8 months ಇಟ್ ವಾಸ್ ಜಸ್ಟ್ ಅ ಪ್ಲ್ಯಾನ್. ವಿ 3 people ಪಂಡ ಒಂಜಿ ಕಡೆಟ್ ಕುಲ್ದೆ ಎಂಕುಲ್ ಜಸ್ಟ್ ಮ್ಯಾಚ್ ದಲ್ಪನೆ ಎನ್ನದು ಎಂಕುಲ್ ಮೂಲ ಕ್ಲಬ್ ಗೊಬ್ಬ ಜುಗುಲ್ ಸ್ಪೋರ್ಟ್ಸ್ ಕ್ಲಬ್ಗೆ ಫಸ್ಟ್ ಡಿವಿಷನ್ ಗೊಬ್ಬ. ಸೊ ಎಂಕುಲ್ ಅವು ಒಂಜಿ ಮ್ಯಾಚ್ ದಿನ ಎಂಕಲ್ ಲಾಸ್ಟ್ ಮ್ಯಾಚ್ ದಾನಿ ಕುಲ್ಲೊಂದು ಇಂಚನೆ ಪಾತೇರಿ ನಮ್ಮ ದಾಯೆ ನನ್ನಲ್ಲ ಕ್ರಿಕೆಟ್ ಕುಡ್ಲಾಡ್ ಬರ್ರೆ ಬಲ್ಲಿ ಖಾಲಿ ಡಿವಿಷನ್ನೇ ಗೊಬ್ಬನು ದಾಲ ಇಚ್ಚಿ ಮೂಲು ಜೋಕ್ಲಿ ಅಂಚ ಜಸ್ಟ್ ಒಂದು ಏನೇನು ಮ್ಯಾಂಗ್ಳೂರ್ ಪ್ರೀಮಿಯರ್ ಲೀಗ್ ಒಂದು ಆವಂದಿತ್ತು ದುಂಬು 8 years ಬ್ಯಾಕ್. ಅದು ಬೊಕ್ಕ ಸ್ಟಾಪ್ ಆತನು ಕೋವಿಡ್ ಬೊಕ್ಕ ದಾಲ ಇತ್ತಜಿ. ಸೊ ಎಂಕುಲ್ ಜಸ್ಟ್ ಒಂಜಿ ಥಾಟ್ ಅಂಚ ಕೊರಿಯ ಪೂರ ಡಿವಿಷನ್ಸ್ ಆಯ್ ಬೊಕ್ಕ ದಾಯ ಆವಂದಿಜ್ಜಿ ನಮ್ಮನೆ ದಾಲ ಮಲ್ಪುಗಾಪನ್. ಸೊ ಅಲ್ಪರ್ದು ಇತ್ತೆ ಮುಟ ಎಂಕುಲ್ ಬರ್ತಿನ ಸುಮಾರು ಇತ್ತೊಂಜಿ ಆಜ್ ಟೀಮ್ ನಮ್ಮ ಪಾತಿರೊಂದಿಲ್ಲ ಏತು ಜನ ಪ್ಲೇಯರ್ಸ್ನಾಗ್ಲಿ ಕುಡ್ಲದ ಪ್ಲೇಯರ್ಸ್ನಾಗ್ಲಿ ಚಾನ್ಸಸ್ ಕೊರೊಂದು ತಿಕ್ಕೊಂಡೊಂಡಿಂದೆಟ್ಟೆ. ಸೊ ಎಂಕುಲು ಇತ್ತೆ 16 members ಉಲ್ಲೇರು ಎವ್ರಿ ಟೀಮ್ಡ್ 6 teams 16 members ಈಚ್ ಉಲ್ಲೇರು. ಐಟ್ ಓನ್ಲಿ ಬ್ಯಾಂಗ್ಳೂರ್ ಪಂಡ ಅದರ್ ದೆನ್ ಮ್ಯಾಂಗ್ಳೂರ್ ಪ್ಲೇಯರ್ಸ್ ಖಾಲಿ ರಡ್ಡೆ ಉಲ್ಲೇರು ಫ್ರಮ್ ಬ್ಯಾಂಗ್ಳೂರ್. ಬಾಕಿ ಪೂರ ಎಂಕುಲ್ ಮ್ಯಾಂಗ್ಳೂರ್ ಝೋನ್ ದಕ್ಲೆಗೆ ಪ್ರಯಾರಿಟಿ ಕೊರೊಂದಿಲ್ಲ. ಪಂಡ ಮ್ಯಾಂಗ್ಳೂರ್ ಝೋನ್ ದ ಪ್ಲೇಯರ್ಸ್ಗೆ ಒಂಜಿ ಚೂರ್ ಬೆಟರ್ ಎಕ್ಸ್ಪೋಜರ್ ಕೊರ್ರೆ ಅವು ಬ್ಯಾಂಗ್ಳೂರ್ ಪ್ಲೇಯರ್ಸ್ನೆಲ್ಲ ಎಂಕುಲ್ ಇನ್ವಾಲ್ವ್ ಮಲ್ತೊಂದಿಲ್ಲ. ಪ್ಲಸ್ ಒಂಜಿ ಐಕಾನ್ ಪ್ಲೇಯರ್ ಉಲ್ಲೇರು ಹೂ ಹ್ಯಾಸ್ ಪ್ಲೇಡ್ ಅಟ್ ಪಂಡ ಮಲ್ಲ ಸ್ಟೇಜ್ ಅಕುಲು ಆಲ್ರೆಡಿ ಗೊಬ್ಬುದೇರು. ಸೊ ಮುಂದು ಮೂಜಿ ಪ್ಲೇಯರ್ ನಕುಲು ನಮ್ಮ ಮೂಲ ಮ್ಯಾಂಗ್ಳೂರ್ ಝೋನ್ ದ ಪ್ಲೇಯರ್ಸ್ನೊಟ್ಟಿಗೆ ಮಿಂಗಲ್ ಆದು ಅಕಲ್ನ ಎಕ್ಸ್ಪೀರಿಯನ್ಸಸ್ ಶೇರ್ ಮಲ್ತೊಂದು ಅಕುಲು ಅವು ಲೆವೆಲ್ ಕ್ರಿಕೆಟ್ ಗೊಬ್ಬುದೇರು. ಅವು ಲೆವೆಲ್ಗೆ ಮೊಕ್ಲೆಲ್ಲ ನನ್ನ ಅಕುಲು ಪ್ರಮೋಟ್ ಮಲ್ಪುಲಕ ಆದು ಮುಲ್ಪೈತೆ ರೇಟ್ ಗೊಬ್ಬರು ಅಕ್ಲೇನ್ ಅಕುಲ್ ಆಟೋಮ್ಯಾಟಿಕ್ಲಿ ಅಲ್ಪ ರೆಕಮೆಂಡ್ ಮಲ್ಪೇರು ಒಂದೊಂದು ಪ್ಲೇಯರ್ ತೂಲೆ ನೆಕ್ಸ್ಟ್ ಇತ್ತೆ ನಮ್ಮೊಟ್ಟಿಗೆ ಸಿಬಿಎಲ್ ಗೊಬ್ಬಡು ಬಂದಿತ್ತಿಂದ ಕುಡ್ಲದ ಪ್ಲೇಯರ್ಸ್ನಾಗ್ಲಿ ದಾದ ತೂದಗಳಿಗೆ ತೊಂದಿಪ್ಪವರು ಪಂಡಾಗ್ಲಿಗೆ ಎಕ್ಸ್ಪೀರಿಯನ್ಸ್ ಜನಗಳಿಗೆ ಇದು ತುಲಿ ಒಂದು ನಮ್ಮಕ್ಕೆ ಬಾಲ್ ಮತ್ತೆ ಫುಲ್ ಕಂಪ್ಲೀಟ್ ಅದು ಸೆಟ್ ಅದವ್ರಿ ಪ್ಲೇಯರ್ ಬರೋಡಾಪುಡು ವಾರಿತಿರಾಗ್ಲಿ ಪ್ರಿಪೇರ್ ಆದಿಪ್ಪುಡಿ ಮ್ಯಾಚ್ ಗೊಬ್ಬಡು ಬಂದಿತ್ತು ನಾನು ಅವೇ ಒಂದು ಮ್ಯಾಚ್ಗೆ ಅವೇ ಎಂಕುಲು ಮ್ಯಾಂಗ್ಳೂರ್ ಝೋನ್ ದ KSCA ಅಪ್ರೂವ್ಡ್ ಪ್ಲೇಯರ್ಸ್ ಪಂಡ KSCA ಫಸ್ಟ್ ಡಿವಿಷನ್, ಸೆಕೆಂಡ್ ಡಿವಿಷನ್, ಥರ್ಡ್ ಡಿವಿಷನ್ ಮೂಲ ಆಪುಂಡು ಕೊಡ್ಲಾಡು ಅವಕ್ಕೂ ಗೊಬ್ಬಿನ ಪ್ಲೇಯರ್ಸ್ ಮಾತ್ರ ಎಂಕುಲು ಆಕ್ಷನ್ ಪಾಡ್ದಿತ್ತ. ದಾಪಂಡ ಮುಲ್ಪದ ಫಸ್ಟ್ ಡಿವಿಷನ್ ದ ಲೆವೆಲ್ ಎಡ್ಡೆ ಉಂಡು ಎಡ್ಡೆ ಪ್ಲೇಯರ್ಸ್ ಉಲ್ಲೇರು ಎಡ್ಡೆ ಪೂಲ್ ಆಫ್ ಪ್ಲೇಯರ್ಸ್ ಉಲ್ಲೆ ರೈಟ್. ಪಂಡ ಅಕುಲು ಮುಲ್ಪಲ ಗೊಬ್ಬರು ಬ್ಯಾಂಗ್ಳೂರ್ಲ ಪೋದು ಪುರ ಗೊಬ್ಬು ನಕುಲು ಉಲ್ಲೇರು ಮುಲ್ಪರ್ದು ಪೋದು. ಸೊ ಅವು ಟ್ಯಾಲೆಂಟ್ ಎಂಕುಲು ನನ್ನಲ್ಲ ಚೂರು ಬ್ಯಾಂಗ್ಳೂರ್ ನನ್ನ ಚೂರು ಪ್ರಮೋಟ್ ಆವಾರ್ಡ್ ಬಂದು ಅಂಚ ಎಂಕುಲು ಒಂದೊಂದು ಸ್ಟೇಜ್ ಸೆಟ್ ಮಲ್ತೊಂದಿಲ್ಲ. ನೋಡಿದ್ರಲ್ಲ ಇವತ್ತು ಮಂಗಳೂರಿನ ಸಹ್ಯಾದ್ರಿಗೆ ಬಂದು CBL 2025 ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕ್ರಿಕೆಟ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಒಂದು ಮನೆಯಲ್ಲಿ ಒಬ್ಬರಾದರೂ ಕ್ರಿಕೆಟ್ ಆಟಗಾರರು ಅಥವಾ ಕ್ರಿಕೆಟನ್ನು ಇಷ್ಟಪಡ್ತಕ್ಕವರು ಇದ್ದೇ ಇರ್ತಾರೆ ನಮ್ಮ ತುಳುನಾಡಿನಲ್ಲಿ, ನಮ್ಮ ದೇಶದಲ್ಲಿ. ಹಾಗಿರುವಾಗ ಈ ಒಂದು CBL ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನು ಹೊಂದಿರುವಂಥ ರೀತಿಯಲ್ಲೇ ಮಂಗಳೂರಿನ ಸಹ್ಯಾದ್ರಿಯಲ್ಲಿ ನಡೀತಾ ಇದೆ. ಸೊ ಏನೆಲ್ಲ ಪಂದ್ಯಾಕೂಟಗಳು ನಡೀತದೆ, ಹೇಗೆಲ್ಲ ನಡೀತದೆ ಎಲ್ಲದರ ಬಗ್ಗೆ ವಿವರಣೆ ಕೊಟ್ಟಿದ್ದೀವಿ. ಸೊ ಬನ್ನಿ ಒಂದು ಕ್ಷಣ ಬಂದು ನೋಡಿಬಿಟ್ಟು ಹೋಗಿ, ಭಾಳ ಚೆನ್ನಾಗಿರುತ್ತೆ. ಎಲ್ಲ ಸಂದರ್ಭದಲ್ಲಿ TVಯಲ್ಲಿ ನೋಡ್ತಿದ್ದಂಥದ್ದು ಅಥವಾ ಇದು ಈ ಬಾರಿ ಕಣ್ಣ ಮುಂದೆ ಸಹ್ಯಾದ್ರಿಯಲ್ಲಿ ನೋಡುವಂಥ ಅವಕಾಶ. ಸೊ ಎಲ್ಲ ಕೂಡ ಬಂದು CBL 2025 ಯಶಸ್ವಿಗೊಳಿಸಿ. ಸೊ ಆಲ್ ದಿ ವೆರಿ ಬೆಸ್ಟ್. CBL 2025 ಸಕ್ಸಸ್ ಅನ್ನು ಕಂಡುಕೊಳ್ಳಿ. ಮತ್ತೊಂದು ವಿಡಿಯೋ ಸಿಗ್ತೇನೆ. ಅದುವರೆಗೆ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಸೊ ನೆಕ್ಸ್ಟ್ ವಿಡಿಯೋ. ನಮಸ್ತೆ, ಥ್ಯಾಂಕ್ ಯು.